ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಬಸ್ ಪಾಸನ್ನು ನೀಡುವುದರ ಕುರಿತು ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಹೌದು, ರಾಜ್ಯದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಬಸ್ ಪಾಸನ್ನು ನೀಡೋದಕ್ಕೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಆದೇಶನ ಹೊರಡಿಸ್ತಾರೆ. ಇಷ್ಟೆಲ್ಲ ಈಗಾಗಲೇ ಯಾರೆಲ್ಲ ದುಡ್ಡು ಕೊಟ್ಬಿಟ್ಟು ಪಾಸ್ನ ತೊಗೊಂಡಿದ್ದೀರೋ, ದುಡ್ಡು ಕೊಟ್ಟು ನೀವು ಪಾಸ್ನ ತೊಗೊಂಡಿದ್ದೀರಾ, ಬಸ್ ಪಾಸ್ನ, ಆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಹಣನ ರೀಫಂಡ್ ಕೂಡ ಮಾಡ್ತಿದ್ದಾರೆ. ಸೊ ಈ ರೀಫಂಡ್ ಯಾರಿಗೆಲ್ಲ ಸಿಗುತ್ತೆ, ಹಾಗೆ ಈ ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಯಾವ ಬಸ್ಸಲ್ಲಿ ನಿಮಗೆ ಉಚಿತವಾಗಿ ಪ್ರಯಾಣ ಲಭ್ಯ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಾಜ್ಯದ 4 ಪ್ರಮುಖ ಸಾರಿಗೆ ಸಂಸ್ಥೆಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಸೌಲಭ್ಯ ಇದೆ. ಯಾವ ಸಂಸ್ಥೆಗಳಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTCಯಿಂದ, ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ BMTCಯಲ್ಲಿ ಕೂಡ ನಿಮಗೆ ಫ್ರೀ ಪಾಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ NWKRTC ಬಸ್ಸಲ್ಲಿ ನಿಮಗೆ ಫ್ರೀ ಪಾಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KKRTCಯಲ್ಲಿ ಕೂಡ ನಿಮಗೆ ಸ್ಟೂಡೆಂಟ್ಸ್ಗೆ ಫ್ರೀ ಇರುತ್ತೆ. ಸೊ ಇದಕ್ಕೆಲ್ಲ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ನೋಡ್ತಾ ಹೋಗೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ ಫಸ್ಟ್ ಬಂದು ಸ್ಟೂಡೆಂಟ್ ಸ್ಟೇಟಸ್, ಅಂದರೆ ಯಾರು ಅರ್ಜಿ ಆಗ್ತಿರ್ತೀರಲ್ಲ ಸ್ಟೂಡೆಂಟ್ಸ್, ಅವರು ಕರ್ನಾಟಕ ರಾಜ್ಯದ ಶಾಲೆ ಅಥವಾ ಕಾಲೇಜಿನಲ್ಲಿ ಓದ್ತಿರ್ಬೇಕಾಗುತ್ತೆ. ಸೆಕೆಂಡ್ ಒನ್ ಬಂದು ಕ್ಯಾಟಗರಿ. ಈ ಯೋಜನೆ ಮುಖ್ಯವಾಗಿ ಜನರಲ್ ಕ್ಯಾಟಗರಿಗೋಸ್ಕರ ಇದೆ. ಸೊ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಇರುತ್ತೆ. ಥರ್ಡ್ ಬಂದು ಅಪ್ಲಿಕೇಶನ್ ಯಾವ ಥರ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಆನ್ಲೈನ್ ಮೂಲಕ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇವಾಗ ಬಸ್ ಪಾಸ್ಗೆ ಫೀ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಕೀಮ್ ಪ್ರಕಾರ ಕಾಸ್ಟ್ ಯಾವ ರೀತಿ ಶೇರ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ 100% ಪಾಸ್ ಫೀ ಇದ್ದರೆ ಅದರಲ್ಲಿ 50%ನ ಗೌರ್ಮೆಂಟ್ ಪೇ ಮಾಡುತ್ತೆ. ಇನ್ನು 25%ನ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ ಬಸ್ ನಿಗಮ ಕಡೆಯಿಂದ 25%ನ ಪೇ ಮಾಡ್ತಾರೆ. ಇವಾಗ ಆ್ಯಕ್ಚುಲ್ ಆಗಿ ಸ್ಟೂಡೆಂಟ್ಸ್ ಪೇ ಮಾಡಬೇಕಾಗಿರೋದು ಓನ್ಲಿ 25%ನ ನೀವು ಸ್ಟೂಡೆಂಟ್ಸ್ ಪೇ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮಗೆ ಬಸ್ ಪಾಸ್ ಫೀ ಟೋಟಲ್ ಒಂದು ಅಕಾಡೆಮಿಕ್ ಇಯರ್ಗೆ 4000 ರೂಪೀಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅದರಲ್ಲಿ 50% ಏನು ಮಾಡುತ್ತೆ, ಗೌರ್ಮೆಂಟ್ ಪೇ ಮಾಡುತ್ತೆ. ಅಂದರೆ 2000 ರೂಪೀಸ್ನ 4000ಅಲ್ಲಿ ಗೌರ್ಮೆಂಟ್ ಪೇ ಮಾಡುತ್ತೆ. ಇನ್ನು 25%ನ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕಡೆಯಿಂದ ಅವ್ರು ಪೇ ಮಾಡ್ತಾರೆ. ಅಂದರೆ ಬಸ್ ನಿಗಮ ಕಡೆಯಿಂದ 25% ಪೇ ಮಾಡ್ತಾರೆ. ಸೊ ಇವಾಗ 2000ಅಲ್ಲಿ 25% ಬಸ್ ನಿಗಮ ಪೇ ಮಾಡಿದ್ರೆ 1000 ರೂಪೀಸ್ ಉಳಿಯುತ್ತೆ. ಸೊ ಆ್ಯಕ್ಚುಯಲ್ ಅಮೌಂಟ್ ಇವಾಗ ಸ್ಟೂಡೆಂಟ್ ಪೇ ಮಾಡಬೇಕಾಗಿರೋದು ಇನ್ನೂ 25%, ಅಂದರೆ 1000 ರೂಪೀಸ್ನ ಸ್ಟೂಡೆಂಟ್ ಪೇ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ಎಕ್ಸಾಂಪಲ್ಗೆ ಅರ್ಥ ಆಗಲಿ ಅಂತ. ಅಂದರೆ 100%ಅಲ್ಲಿ 50%, 25%, 25% ರೂಲ್ ಇರುತ್ತೆ. ಸೊ 50% ಗೌರ್ಮೆಂಟ್ ಪೇ ಮಾಡಿದ್ರೆ 25% ಬಸ್ ನಿಗಮ ಕಡೆಯಿಂದ ಪೇ ಮಾಡ್ತಾರೆ. ಇನ್ನು 25%ನ ಆ್ಯಕ್ಚುಲ್ ಆಗಿ ಸ್ಟೂಡೆಂಟ್ಸ್ ಪೇ ಮಾಡಬೇಕಾಗತ್ತೆ ಪಾಸ್ಗೆ. ಸೊ ಇವಾಗ ನಿಮಗೆ ಗೊತ್ತಾಗಿಲ್ಲ ಅಂದರೆ ಯಾವ ರೀತಿ ಪೇ ಮಾಡಬೇಕು, ಆ್ಯಕ್ಚುಯಲ್ ಕಾಸ್ಟ್ ನಮ್ಗೆ ಎಷ್ಟಿರುತ್ತೆ ಸ್ಟೂಡೆಂಟ್ಸ್ಗೆ ಅಂತ ನಿಮಗೆ ತಿಳ್ಕೊಬೇಕು ಅಂದರೆ, ಆ್ಯಕ್ಚುಯಲ್ ಫೀಸ್ನ ನಾವು ಎಷ್ಟು ಪೇ ಮಾಡಬೇಕು ಅಂತ ನಿಮಗೆ ತಿಳ್ಕೊಬೇಕು ಅಂತ ಇದ್ದರೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಅಪ್ಲೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೀವು ಅಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಪಾಸ್ಗೆ. ಸೊ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬಸ್ ಪಾಸ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇನ್ನು ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಓಲ್ಡ್ ಬಸ್ ಪಾಸ್ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೆ ಅಂದರೆ ನೀವು ಹಿಂದಿನ ವರ್ಷ ಏನಾದರೂ ಬಸ್ ಪಾಸ್ ಮಾಡಿಸಿದ್ರೆ ಈ ವರ್ಷ ಅದು ವ್ಯಾಲಿಡ್ ಇರೋದಿಲ್ಲ, ಯಾಕಂದರೆ ನೀವು ಹೊಸದಾಗಿ ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬಾರ್ಡರ್ ಸ್ಟೂಡೆಂಟ್ಸ್ ಅಂದರೆ ಕರ್ನಾಟಕದಲ್ಲಿ ಯಾರೆಲ್ಲ ಓದ್ತಿದ್ದಾರೆ, ಬೇರೆ ಸ್ಟೇಟ್ ಅವರು ಅಂದರೆ ನೇಬರಿಂಗ್ ಸ್ಟೇಟ್ಸಿಂದ ಯಾರೆಲ್ಲ ಕರ್ನಾಟಕದಲ್ಲಿ ಓದ್ತಿದ್ದಾರೆ ಅವರೆಲ್ಲ ಈ ಬಸ್ ಪಾಸ್ಗೆ ಎಲಿಜಿಬಲ್ ಆಗಿರ್ತಾರೆ. ಇನ್ನು ರೀಫಂಡ್ ಫೆಸಿಲಿಟಿ ಏನಿರುತ್ತೆ ಅಂದರೆ ನೀವೇನಾದರೂ ಬಸ್ ಪಾಸ್ ಮಾಡಿಸಿದ್ದೀರಾ ಆಲ್ರೆಡಿ, ಆದರೆ ನಿಮಗೆ 15 ಡೇಸ್ ಒಳಗೆ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ನೀವೇನು ಅಮೌಂಟ್ನ ಪೇ ಮಾಡಿರ್ತೀರಲ್ವ ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಇಂಪಾರ್ಟೆಂಟ್ ನೋಟ್ ಏನಂದರೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡುವಾಗ ನೇಮ್ ಆಗಲಿ, ಅಡ್ರೆಸ್ ಆಗಲಿ ಅಥವಾ ಕಾಲೇಜ್ ಡೀಟೇಲ್ಸನ್ನು ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಅಪ್ಲೋಡ್ ಮಾಡಿ, ಏನೂ ಮಿಸ್ಟೇಕ್ಸ್ನ ಮಾಡ್ಕೋಬೇಡಿ. ನೀವೇನಾದರೂ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡುವಾಗ ಅಂದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಡಾಕ್ಯುಮೆಂಟ್ಸ್ ಏನಾದರೂ ನೀವು ಡೀಟೇಲ್ಸ್ ಎಲ್ಲ ರಾಂಗ್ ಆಗಿ ಫಿಲ್ ಮಾಡಿದ್ರೆ ನಿಮಗೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾಗಿ ನೋಡಿಬಿಟ್ಟು ಅಪ್ಲೈನ ಮಾಡಿ. ಮತ್ತು ನೀವು ಅಪ್ಲಿಕೇಶನ್ನ ಡಿಲೇ ಕೂಡ ಮಾಡ್ಕೋಬೇಡಿ, ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಆದಷ್ಟು ಬೇಗನೆ ಅಪ್ಲಿಕೇಶನ್ನ ಫಿಲ್ ಮಾಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ.
ಇನ್ನೊಂದು ಓಲ್ಡ್ ಬಸ್ ಪಾಸ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಕಳೆದ ವರ್ಷ ಬಸ್ ಪಾಸ್ ಮಾಡಿದರೆ ಅದನ್ನು ಈ ವರ್ಷ ಯೂಸ್ ಮಾಡೋಕ್ಕಾಗಲ್ಲ. ಸೊ ಏನಂದರೆ ಓಲ್ಡ್ ಬಸ್ ಪಾಸ್ ಅಂದರೆ ನಿಮಗೆ ಮೊದಲಿನ ಬಸ್ ಪಾಸ್ ಇದೆ ಅಂದರೆ ಅದು ಈ ವರ್ಷಕ್ಕೆ ವ್ಯಾಲಿಡ್ ಆಗಿರೋದಿಲ್ಲ. ನೀವು ಹೊಸ ಅಕಾಡೆಮಿಕ್ ಇಯರ್ ಆಗಿರೋದ್ರಿಂದ ನೀವು ಹೊಸ ಬಸ್ ಪಾಸ್ಗೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಬಸ್ ಪಾಸ್ ಇಶ್ಯೂ ಆಗೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಏನಾದರೂ ಕ್ಯಾನ್ಸಲ್ ಆದರೆ ಅಥವಾ ರಿಜೆಕ್ಟ್ ಆದರೆ ರೀಫಂಡ್ ಸ್ಕೀಮ್ ರೂಲ್ಸಲ್ಲಿ ಕೊಟ್ಟಿರ್ತಾರೆ, ಅದರ ಪ್ರಕಾರ ಆಗುತ್ತೆ. ನಿಮಗೆ ಟೋಟಲ್ ಅಮೌಂಟ್ ಆಗುತ್ತೋ ಇಲ್ವ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಸ್ಕೀಮ್ ರೂಲ್ಸ್ ಪ್ರಕಾರ ಅಮೌಂಟ್ ರೀಫಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋದ ಬಗ್ಗೆ ಅಥವಾ ಇನ್ಫಾರ್ಮೇಷನ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.